ಹಾಯ್ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಧನ ಸುಖ ಯೋಗ ಅಂದರೆ ಹಣಕಾಸಿನ ವಿಷಯದಲ್ಲಿ ತುಂಬ ಒಂದು ಚೆನ್ನಾಗಿರುವಂಥ ಒಂದು ಯೋಗ ನಿಮ್ಮ ಜಾತಕದಲ್ಲಿ ಯಾವ ಥರ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ಚೆಕ್ ಮಾಡೋಣ. ಈ ಥರ ಒಂದು ಯೋಗ ಇದ್ದರೆ ನಿಮಗೆ ಅವರಿಗೆ ಹಣಕ್ಕೆ ಯಾವುದೇ ಒಂದು ಕೊರತೆ ಆಗಲ್ಲ. ತುಂಬ ಒಂದು ಧನದ ವಿಷಯದಲ್ಲಿ ತುಂಬ ಚೆನ್ನಾಗಿರ್ತಾರೆ. ಅವರು ಫೈನಾನ್ಷಿಯಲ್ ಆಗಿ ತುಂಬ ಚೆನ್ನಾಗಿರ್ತಾರೆ. ಇದು ಯಾವ ಥರ ಎಲ್ಲ ಫಾರ್ಮ್ಯಾಟ್ ಆಗುತ್ತೆ ಈ ವಿಡಿಯೋ ಅಂತ ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಧನ ಸುಖ ಯೋಗ. ಮೊದಲನೇದಾಗಿ ಬಂದುಬಿಟ್ಟು 9ನೇ ಮನಾಧಿಪತಿ ಏನಾದರೂ 9ನೇ ಮನಾಧಿಪತಿ 11ನೇ ಮನಾಧಿಪತಿ ಜೊತೆ ಇದ್ದರೆ, ಈ 9ನೇ ಮನಾಧಿಪತಿ 11ನೇ ಮನೆ ಜೊತೆಗಿದ್ದರೆ ಅವರಿಗೆ ಧನ ಯೋಗ ಉಂಟಾಗುತ್ತೆ. ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳಿ, ಇದು 1ನೇ ಮನೆ ಆಗುತ್ತೆ. 9ನೇ ಮನೆ ಅಂತ ಹೇಳಿದ್ರೆ 1 2 3 4 5 6 7 8 9, ಇದು 9ನೇ ಮನೆ. ಇಲ್ಲಿ 9ನೇ ಮನೆ, ಇದು 11ನೇ ಮನೆ ಆಗುತ್ತೆ. ಈ 9ನೇ ಮನಾಧಿಪತಿ ಅಂದರೆ ಯಾರು ಬರ್ತಾರೆ? ಬುಧ. 11ನೇ ಮನಾಧಿಪತಿ ಅಂದರೆ ಯಾರು ಬರ್ತಾರೆ? ಇಲ್ಲಿ ಮಂಗಳ. ಇಲ್ಲಿ ಮಂಗಳ ಮತ್ತು ಬುಧ ಏನಾದರೂ ಒಟ್ಟಿಗೆ ಇದ್ದರೆ, ಮಕರ ಲಗ್ನ ಆಗಿ ಮಂಗಳ ಬುಧ ಒಟ್ಟಿಗಿದ್ರೆ, ಅಥವಾ ಬುಧ ಮಂಗಳ ಒಟ್ಟಿಗಿದ್ರೆ, ಬುಧ ಮಂಗಳ ಎಲ್ಲಾದರೂ ಇದ್ದರೆ, ಇಲ್ಲಿದ್ದರೆ 9ನೇ ಮನಾಧಿಪತಿ ಮತ್ತು 11ನೇ ಮನಾಧಿಪತಿ ಏನಾದರೂ ಜೊತೆಗಿದ್ದರೆ ಅವರಿಗೆ ತುಂಬ ಒಂದು ಧನ ಯೋಗ ಉಂಟಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು 4ನೇ ಮನಾಧಿಪತಿ 11ನೇ ಮನೆ ಜೊತೆಗಿದ್ದಾರೆ. ಉದಾಹರಣೆಗೆ ಇದು 4ನೇ ಮನೆ, ಇದರ ಅಧಿಪತಿ ಯಾರಾಗ್ತಾರೆ? ಮಂಗಳ ಆಗ್ತಾರೆ. 11ನೇ ಮನಾಧಿಪತಿ ಯಾರಾಗ್ತಾರೆ? ಮಂಗಳ. ನೋಡಿ, ಇದು ತಗೊಳ್ಳಿ 1 2 3 4. ಇಲ್ಲಿ 4ನೇ ಮನಾಧಿಪತಿ ಯಾರಾಗ್ತಾರೆ? ಶುಕ್ರ ಆಗ್ತಾರೆ. ಇದು ಕುಂಭಲಗ್ನ ಅಂತ ತಿಳ್ಕೊಳ್ಳಿ, ಶುಕ್ರ. 11ನೇ ಮನಾಧಿಪತಿ ಯಾರಾಗ್ತಾರೆ? ಗುರು ಆಗ್ತಾರೆ. ಇಲ್ಲಿ ಗುರು ಮತ್ತು ಶುಕ್ರ ಒಟ್ಟಿಗಿದ್ರೆ, 4ನೇ ಮನಾಧಿಪತಿ ಮತ್ತು 11ನೇ ಮನಾಧಿಪತಿ ಒಟ್ಟಿಗಿದ್ರು ಕೂಡ ಅವರಿಗೆ ಧನ ಯೋಗ ಉಂಟಾಗುತ್ತೆ. ಮತ್ತು 11ನೇ ಮನಾಧಿಪತಿ ಮತ್ತು 5ನೇ ಮನಾಧಿಪತಿ ಸಂಯೋಗ ಇದ್ದರೆ, ಉದಾಹರಣೆಗೆ ಇದು ಮಕರ ಲಗ್ನ ಆಗಿಲಿ 11ನೇ ಮನಾಧಿಪತಿ ಯಾರಾಗ್ತಾರೆ? ಮಂಗಳ. 11ನೇ ಮನಾಧಿಪತಿ ಮತ್ತು 5ನೇ ಮನಾಧಿಪತಿ 1 2 3 4 5, ಇಲ್ಲಿ ಮಂಗಳ ಮತ್ತು ಶುಕ್ರ ಒಟ್ಟಿಗಿದ್ರೆ, ಸಂಯೋಗ ಇದ್ದರೆ, ಅಥವಾ ಶುಕ್ರ ಮಂಗಳ ಒಟ್ಟಿಗಿದ್ರೆ 11ನೇ ಮನಾಧಿಪತಿ ಮತ್ತು 5ನೇ ಮನಾಧಿಪತಿಗಳ ಸಂಯೋಗ ಇದ್ದರೆ ಕೂಡ ಅವರಿಗೆ ಧನ ಯೋಗ ಉಂಟಾಗುತ್ತೆ ಅಂತ ಹೇಳ್ಬೋದು. ಮತ್ತು 11ನೇ ಮನಾಧಿಪತಿ ಮತ್ತು 2ನೇ ಮನಾಧಿಪತಿ ಸಂಯೋಗ ಇದ್ದರೆ, 11ನೇ ಮನಾಧಿಪತಿ ಯಾರಾಗ್ತಾರೆ? ಇಲ್ಲಿ ಮಂಗಳ. 2ನೇ ಮನಾಧಿಪತಿ ಶನಿ. 11ನೇ ಮನಾಧಿಪತಿ ಮತ್ತು 2ನೇ ಮನಾಧಿಪತಿಗಳ ಸಂಯೋಗ ಇದ್ದರೂ ಕೂಡ ಅವರಿಗೆ ಧನ ಯೋಗ ಉಂಟಾಗುತ್ತೆ ಅಂತ ಹೇಳ್ಬೋದು. ಮತ್ತು 10ನೇ ಮನಾಧಿಪತಿ ಮತ್ತು 4ನೇ ಮನಾಧಿಪತಿ 2 4 5 9ನೇ ಮನೆಯಲ್ಲಿದ್ದರೆ ಒಟ್ಟಿಗೆ ಕುಳಿತಿದ್ದಾರೆ, 10ನೇ ಮನಾಧಿಪತಿ ಮತ್ತು 4ನೇ ಮನಾಧಿಪತಿಗಳು 2ನೇ ಮನೆ 4ನೇ ಮನೆ 5ನೇ ಮನೆ 9ನೇ ಮನೆಯಲ್ಲಿ ಕುಳಿತಿದ್ರೆ ಅವರಿಗೆ ಧನ ಯೋಗ ಉಂಟಾಗುತ್ತೆ. ಮತ್ತು 2ನೇ ಮನಾಧಿಪತಿ ಮತ್ತು 5ನೇ ಮನಾಧಿಪತಿ ಸಂಯೋಗ ಇದ್ದರೆ, ಇಲ್ಲಿ 2ನೇ ಮನಾಧಿಪತಿ ಯಾರಾಗ್ತಾರೆ? ಶನಿ. 5ನೇ ಮನಾಧಿಪತಿ ಆಗ್ತಾರೆ ಶುಕ್ರ. ಇಲ್ಲಿ ಶುಕ್ರ ಶನಿ ಒಟ್ಟಿಗಿದ್ರೆ, ಅಂದರೆ 2ನೇ ಮನಾಧಿಪತಿ ಮತ್ತು 5ನೇ ಮನೆ ಅಧಿಪತಿ ಒಟ್ಟಿಗೆ ಸಂಯೋಗ ಇದ್ದರೂ ಕೂಡ ಅವರಿಗೆ ಧನ ಯೋಗ ಆಗುತ್ತೆ. ಮತ್ತು ಲಗ್ನಾಧಿಪತಿ 4ನೇ ಮನೆಯಲ್ಲಿದ್ದರೆ, ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳಿ, ಲಗ್ನಾಧಿಪತಿ ಯಾರಾಗ್ತಾರೆ? ಬುಧ ಆಗ್ತಾರೆ. ಬುಧ ಏನಾದರೂ 4ನೇ ಮನೆಯಲ್ಲಿದ್ದರೆ ಅವರಿಗೆ ಧನ ಯೋಗ ಉಂಟಾಗುತ್ತೆ. ಮತ್ತು 11ನೇ ಮನಾಧಿಪತಿ 4ನೇ ಮನಾಧಿಪತಿ ಸಂಯೋಗ ಇದ್ದರೆ, ಉದಾಹರಣೆಗೆ ಇಲ್ಲಿ ಮಿಥುನ ಲಗ್ನ ಆಗಿದ್ದರೆ 4ನೇ ಮನಾಧಿಪತಿ ಬುಧ, 11ನೇ ಮನಾಧಿಪತಿ ಯಾರಾಗ್ತಾರೆ? ಶುಕ್ರ. ಇಲ್ಲಿ ಏನಾದರೂ ಸಪೋಸ್ ಬುಧ ಮತ್ತು ಶುಕ್ರ ಒಟ್ಟಿಗಿದ್ರೆ, ಹನ್ನೊಂದನೇ ಮನಾಧಿಪತಿ ಮತ್ತು 4ನೇ ಮನಾಧಿಪತಿ ಸಂಯೋಗ ಇದ್ದರೂ ಕೂಡ ಅವರಿಗೆ ಧನ ಯೋಗ ಉಂಟಾಗುತ್ತೆ. ಮತ್ತು 11ನೇ ಮನಾಧಿಪತಿ 2ನೇ ಮನಾಧಿಪತಿ ಸಂಯೋಗ ಇದ್ದರೆ, ಇಲ್ಲಿ 2ನೇ ಮನಾಧಿಪತಿ ಯಾರಾಗ್ತಾರೆ? ಚಂದ್ರ. 11ನೇ ಮನಾಧಿಪತಿ ಯಾರಾಗ್ತಾರೆ? ಮಂಗಳ. ಇಲ್ಲಿ ಚಂದ್ರ ಮಂಗಳ ಒಟ್ಟಿಗಿದ್ರೆ ಅದು ಕೂಡ ಅವರಿಗೆ ಧನ ಯೋಗ ಆಗುತ್ತೆ. ಮತ್ತು 11ನೇ ಮನಾಧಿಪತಿ 4ನೇ ಮನಾಧಿಪತಿ ಸಂಯೋಗ ಇದ್ದರೂ ಕೂಡ ಧನ ಯೋಗ ಉಂಟಾಗುತ್ತೆ. ಮತ್ತು 11ನೇ ಮನಾಧಿಪತಿ 2ನೇ ಮನಾಧಿಪತಿ ಒಟ್ಟಿಗೆ ಸಂಯೋಗ ಇದ್ದರೂ ಕೂಡ ಧನ ಯೋಗ ಉಂಟಾಗುತ್ತೆ. ಮತ್ತು ಲಗ್ನಾಧಿಪತಿ 2ನೇ ಮನೆಯಲ್ಲಿ
ಉದಾಹರಣೆಗೆ ಇದು ಲಗ್ನ ಆಗಿ ಲಗ್ನಾಧಿಪತಿ 2ನೇ ಮನೆಯಲ್ಲಿದ್ದರೆ ಇದು ಕೂಡ ಅವರಿಗೆ ಧನ ಸುಖಯೋಗ ಉಂಟಾಗುತ್ತೆ ಅಂತ ಹೇಳ್ಬೋದು. ಮತ್ತು ಲಗ್ನಾಧಿಪತಿ ಮತ್ತು 5ನೇ ಮನಾಧಿಪತಿ ಸಂಯೋಗ, ಲಗ್ನಾಧಿಪತಿ ಮತ್ತು 5ನೇ ಮನಾಧಿಪತಿ ಸಂಯೋಗ ಇದ್ರೂ ಕೂಡ ಅವರಿಗೆ ಧನಯೋಗ ಉಂಟಾಗುತ್ತೆ ಅಂತ ಹೇಳ್ಬೋದು. ಇದು ಜಾತಕದಲ್ಲಿ ಧನ ಸುಖ ಆಗುವಂಥ ಒಂದು ಯೋಗ. ನಿಮಗೇನಾದರೂ ಜಾತಕ ಸೃಷ್ಟಿ ಮಾಡಬೇಕಂದ್ರೆ ನಮ್ಮದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕದ ಡೀಟೇಲ್ಸ್ ತಿಳಿಸಿಕೊಡ್ತೇವೆ. ನಷ್ಟದಲ್ಲಿ ಬೇರೆ ನಮಸ್ಕಾರ.